ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಎಲ್ಲಿ ಹೋದ್ರು ದಾರಿ ಬರ್ತಾ ಇಲ್ಲ. ಅಲ್ಲಿ ಎಲ್ಲಿ ನಾನು ದಾರಿಯಲ್ಲಿ ಬದುಕೋಕ್ ಹೋದ್ರು ಹೇಗೆ ನಮ್ಗೆ ಅಡ್ಡ ಮಾಡ್ತಾ ಇದ್ದಾನೆ. ನಾನು ಏನ್ ಮಾಡಕ್ಕೂ ಇವಾಗ ಇದಿಲ್ಲ. ಇವಾಗ ಏನನ್ನ ನೀವ್ ಮಾಡ್ಲಿಲ್ಲ ಅಂದ್ರೆ ನಾವು ಸಾಯ್ಬೇಕಷ್ಟೇ ಸರ್. ಇದು ಲಾಸ್ಟ್ ಫೈನಲ್ ಸರ್. ನಿಮ್ ಹತ್ರ ಬಂದಿದ್ದೀವಿ. ನೀವೇನನ್ನ ಮನಸ್ಸು ಮಾಡಿ ಏನೋ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಒಂದು 15 ದಿನ ಟೈಮ್ ಸರ್. ನಮ್ಮ ಮನೆ ಮಕ್ಕಳು ಯಾರು ನಾವಿರಲ್ಲ ಸರ್. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇವತ್ತು ನಮ್ಮ ಜೊತೆಯಲ್ಲಿ ಬಡವ ರೈತರಾದ ಒಂದು ಅಣ್ಣ ತಮ್ಮರಿಬ್ಬರು ನಮ್ಮ ಚಾನಲ್ಗೆ ಭೇಟಿ ಆಗಿದ್ದಾರೆ. ಅವರ ಸಮಸ್ಯೆನ ನಮ್ಮಂದಿಗೆ ಹಂಚ್ಕೋಬೇಕು ಅಂತ ನಮ್ಮ ಚಾನಲ್ ಬಂದಿದ್ದಾರೆ. ಅವರ ಸಮಸ್ಯೆ ಏನಂತ ನಾವು ತಿಳ್ಕೋಬೇಕು. ಬನ್ನಿ ಅವ್ರ ಜೊತೆಲಿ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ಏನಂದರೆ ಸರ್, ಅದು ನಮ್ಮಪ್ಪ 88 ಅರ್ಜಿ ಹಾಕ್ಕೊಂಡಿದ್ದ. ಆ ಅರ್ಜಿಯನ್ನು ಈ ಅಧಿಕಾರಿಗಳವರು ಹೊಡೆದಾಕ್ಬಿಟ್ಟು ಈ ಕೊಂಡಪ್ಪನವ್ರಿಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅದು ಯಾಕೆ ಹೊಡೆದು ಕೊಟ್ಬಿಟ್ಟಿದ್ದಾರೆ. ಅದೇ ಜಮೀನು ಅವ್ರು ಕೊಟ್ಬಿಟ್ಟು ಎಲ್ಲ ನಮ್ಮ ಜಮೀನು ಕಿತ್ಕೊಂಡವರು ಎಲ್ಲ ಉಳುಮೆ ಹಾಕೊಂಡಿದ್ದಾರೆ. ನಾವು ಸುಮಾರು ಒಂದು 30 ವರ್ಷದಿಂದ ನಾವು ಇದ್ದೀವಿ ಜಮೀನದಲ್ಲಿ. ಉಳುಮೆ ಮಾಡ್ಕೊಂಡು ಸದರ ಮಾಡ್ಕೊಂಡು ಎಲ್ಲ ನಾವೇ ಬಡವರು ಎಲ್ಲ ಕೂಲಿ ಮಾಡ್ಕೊಂಡು ಎಲ್ಲ ಇದೀವಿ ಅಲ್ಲಿ. ಅದೇ ಜಮೀನು ಇವಾಗ ತಿರುಮಲೇಶನ್ ಅವರು ಕಿತ್ಕೊಂಡು ನಮಗೂ ಜಮೀನು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಇದು ತಿರುಮಲೇಶ್ವರ್ಗೂ ನಿಮ್ಗೇನು ಸಂಬಂಧ? ಅವರು ದೊಡ್ಡಪ್ಪ ಮಗ. ಅವರು ದೊಡ್ಡಪ್ಪ ಮಗ. ಈಗ ನೀವು ಎಷ್ಟು ವರ್ಷದಿಂದ ನೀವು ಈ ಜಮೀನಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ? 30 ವರ್ಷದಿಂದ ಇದೀವಿ ಸರ್ ನಾವು. ಅವ್ರು ಯಾವಾಗಿಂದ ಈ ತರ ಮಾಡ್ತಾವ್ರು ಜಗಳ? ಸುಮಾರು 10 ವರ್ಷದಿಂದ ಅವ್ರು ಬಂದು ನಮ್ಗೆ ಕಿರಿಕಿರಿ ಮಾಡೋದು, ಗಲಾಟೆ ಮಾಡೋದು, ಬರೋದು. ನಾವು ಏನೋ ಜೋಳ ಏನೋ ಹಾಕಿದ್ರೆ ಮಾಡೋದು, ಟ್ಯಾಕ್ಟರ್ ಬಂದದು, ಉಲೆ ಮಾಡ್ಕೊಂಡು ಹೋಗೋದು, ನೈಟ್ ಬಂದು ಬೆಳೆ ಹಾಕಿದ್ಮೇಲೆ ಅವ್ರು ಬಂದು ನಾಷ್ಟ ಮಾಡುತ್ತಾರ. ಈ ತರ ಮಾಡ್ತಾರೆ. ನಮ್ಮ ಅಪ್ಪ ಸದರ ಮಾಡಿ ಎಲ್ಲ ಇದು ಮಾಡಿದ್ರು. ಅವ್ರು ಬಂದು ಹಿಂಗೆ ಮಾಡಿದ್ದಾರೆ. ಆ ಜಮೀನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಇವಾಗ ನಮ್ಗೆ ರಕ್ಷಣೆ ಬೇಕು. ಯಾಕೆ ನೀವು ಸ್ಟೇಷನ್ಗೆ ಹೋಗಿಲ್ವಾ? ಸ್ಟೇಷನ್ ಎಲ್ಲ ಆಯಿತು, ಎಲ್ಲ ಆಗಿದೆ ಸರ್. ಸ್ಟೇಷನ್ ಎಲ್ಲ ಹೋದ್ರೆ ನಮ್ಮ ಕಂಪ್ಲೇಂಟ್ ಎಲ್ಲ ಏನೋ ನಮ್ಮ ಕಂಪ್ಲೇಂಟ್ ರೆಸ್ಪೆಕ್ಟೇ ಇಲ್ಲ ನಮ್ದು ಕಂಪ್ಲೇಂಟ್ಗ. ಯಾಕೆ ಪೊಲೀಸರೆಲ್ಲ ಸಾರ್ವಜನಿಕರೆಲ್ಲ ಕಂಪ್ಲೇಂಟ್ ತಗೊಂತಾರಲ್ಲ, ನಿಮ್ದು ಯಾಕೆ ತಗೊಂಡಿಲ್ವಾ? ಏನು ಸಮಸ್ಯೆ ಏನಂತಲ್ಲ ತಗೊಂಡಿದ್ದಾರೆ. ನಮ್ ಕಂಪ್ಲೇಂಟ್ ತಗೊಂಡ್ರೆ ಅವರು ರಕ್ಷಣೆ ಕೊಟ್ಟಿಲ್ಲ ಸರ್ ನಮ್ಗೆ. ಹೌದಾ? ಹೌದು ಸರ್. ಮತ್ತೆ ಅಲ್ಲಿ ನಿಮ್ಮ ಶಾಸಕರು ಯಾರಿದ್ದಾರೆ ಅವ್ರನ್ನ ಭೇಟಿ ಆಗಿದ್ರ? ಇಲ್ಲ ಸರ್. MLA ಮತ್ತೆ ಪಂಚಾಯತ್ ಅಧ್ಯಕ್ಷರಾಗ್ಬೋದು. ನಮ್ಗೆ ಅಂತವ್ರ ಕಾಂಟ್ಯಾಕ್ಟ್ ಯಾರು ಇಲ್ಲ ಸರ್. ನಾವು ಕೂಲಿ ಮಾಡ್ಕೊಂಡು ಇಲ್ಲ, ಪಂಚಾಯತ್ ಅಲ್ಲಿ ಅಧ್ಯಕ್ಷ ಅಂತ ಒಬ್ರು ಇರ್ತಾರಲ್ಲ, ಅವ್ರು ಹೋಗಿ ನೀವು ಭೇಟಿ ಆಗಿದ್ರೆ ಅವತ್ತೇನಾ? ಅವ್ರು ಹೋದ್ರೆ ಅವ್ರು ಸಪೋರ್ಟ್ ಇದಾರೆ ಸರ್. ನಮ್ಗೆ ಯಾರು ಸಪೋರ್ಟ್ ಬರ್ತಾ ಇಲ್ಲ ಸರ್. ನಾವ್ ಎಲ್ಲಿ ಹೋದ್ರು ನಮ್ ಸಪೋರ್ಟ್ ಯಾರು ಬರ್ತಾ ಇಲ್ಲ. ನಾವು ಎಲ್ಲ ಕೇಳ್ಕೊಂಡು ಸ್ಟೇಷನ್ ಹತ್ರ ಹೋಗ್ರೆ ಅವರು ಹೇಳ್ಕೊಂಡ್ರು ಅವ್ರು ಯಾರು ಹೋದ್ರೆ ಕಂಪ್ಲೇಂಟ್ ತಕೊಂತಾರೆ. ನಮ್ಮ ಮೇಲೆ FIR ಹಾಕ್ಬಿಡ್ತಾರೆ. ಅವ್ರ ಮೇಲೆ FIR ಆಗ್ಬೇಕಾದ್ರೆ ಗಲಾಟೆಗಳಾಗ್ತದೆ ಸರ್. ಜಮೀನ್ ಹತ್ರ ಗಲಾಟೆಗಳಾಗ್ತದೆ. ಅವ್ರು ನೋಡಿದ್ರ ಹೋದ್ರೆ ನಾವಿಬ್ರು ಇರ್ತೀವಿ. ಅವ್ರು 30 ಜನ 20 ಜನ ಬರ್ತಾರೆ. ನಾವಿಬ್ರು ಏನ್ ಮಾಡಕ್ಕಾಗಲ್ಲ. ನಮ್ ತಾನೇ ಹೊಡೆದು ಬಿಡ್ತಾರೆ. ಹೊಡೆದು ಬಿಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ಏನೋ ಚಿಕ್ಕ ಮಕ್ಳು ಎಲ್ಲರ ನಮ್ಗೆ ಇರೋದು. ಅದ್ರ ಕಾಲ ಹೋದ್ರೆ ನಮ್ದು ಹೊಡೆದು ಬಿಡ್ತಾರೆ. ಇಲ್ಲ ಅಂದ್ರೆ ಅವರೇ ಕುಡ್ಸ್ಕೊಂಡು ಎಲ್ಲ ಎಣ್ಣೆ ಕುಡ್ಕೊಂಡು ಎಲ್ಲ ಅಲ್ಲೇ ಇರ್ತಾರೆ ಅವರೆಲ್ಲ. ನಾವು ಹೋದ್ರೆ ನಮ್ ಸಾಯಿಸ್ತಾರೆ ಅಂತ ನಾವು ಹೋಗಿ ಭಯ ಬಿಟ್ಕೊಂಡು ನಾವು ಸ್ಟೇಷನ್ ಹತ್ರ ಹೋಗ್ತೀವಿ. ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ನಾವು ಏನು ಕೊಡ್ತಾ ಇಲ್ಲ. ಸುಮಾರು ಒಂದು 10 ವರ್ಷದಿಂದ ನಾವು ಇದೇ ಕಷ್ಟದಲ್ಲಿ ಇದ್ದೀವಿ. ಸ್ಟೇಷನ್ ಹತ್ರ ಹೋದ್ರೂ ನಮ್ಗೆ ಕೊಡ್ತಾ ಇಲ್ಲ. ಎಲ್ಲಿ ತಾಲೂಕು ಆಫೀಸ್ ಹತ್ರ ಹೋದ್ರೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಎಲ್ಲಿ ಹೋದ್ರೂ ಅವರು ಸ್ವಲ್ಪ ರಾಜಕೀಯದಲ್ಲಿದ್ದಾರೆ, ಸ್ವಲ್ಪ ದೇವಸ್ಥಾನದಲ್ಲಿ ಡ್ಯೂಟಿ ಅವರು ಕೆಲಸದಲ್ಲಿದ್ದಾರೆ, ಒಂದು ಬ್ಯಾಂಕ್ ಹೋಗ್ತಾರೆ. ಅವ್ರು ಸ್ವಲ್ಪ ದೊಡ್ಡ ಅವ್ರ ಜೊತೆಯಲ್ಲಿದ್ದಾರೆ. ನಾವು ಬಡವರು ಕೂಲಿ ಮಾಡ್ಕೊಂಡು ನಾವೆಲ್ಲ ಜೀವನ ಮಾಡ್ಕೊಂಡು ಜಾಸ್ತಿ ಕಷ್ಟದಲ್ಲಿ ಇದ್ದೀವಿ. ನಾವ್ ಎಲ್ಲಿ ಹೋದ್ರು ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ. ನಾವ್ ಏನಂತೂ ನಮ್ಗೆ ಮಾಡಕ್ಕೆ ನಮ್ಗೆ ದಾರಿನೇ ಇಲ್ಲ. ಇವಾಗ ಮುಂದೆ ಹೋಗ್ಬೇಕಾ ನಾವು ಸಾಯ್ಬೇಕಾ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಸರ್. ಈಗ ಇದು ಜಮೀನು ಸರ್ಕಾರದಿಂದ ಗೋಮಾಲೆಯಿಂದ ನೀವು ಇದು ಮಾಡ್ಕೊಂಡಿರೋದು, ಅರ್ಜಿ ಹಾಕೊಂಡು ಮಾಡಿರೋದಾ? ಇದು ಬಂದು ನಮ್ಮಪ್ಪ ಅರ್ಜಿ ಹಾಕೊಂಡಿರೋದು. ನಮ್ಮಪ್ಪ ಅರ್ಜಿ ಹಾಕೊಂಡು ಇದ್ರನ್ನ ನಾವು ಸಾಲು ಮಾಡ್ಕೊಂಡು ನಾವು ಬೋರು ಎಲ್ಲ ಹಾಕೊಂಡು ನಾವೇ ಬೆಲೆ ಮಾಡ್ತಾ ಇದ್ವಿ. ಬೆಲೆ ಮಾಡಿದ ಟೈಮಲ್ಲಿ ಅವರು ನಾವು ಬೆಲೆ ಮಾಡಿದ್ರೆ ನೈಟ್ ಟ್ಯಾಕ್ಟರ್ ತಕೊಂಡು ಬಂದು ಅವರು ಎಲ್ಲ ಬೆಲೆಗಳೆಲ್ಲ ಒಡಿಸ್ಬಿಡೋದು. ಅಷ್ಟು ಮುಂದೆ 20 ವರ್ಷ ಯಾರೂ ಬರಲಿಲ್ಲ. ನಾವೆಲ್ಲ ನಮ್ಗೆ ಕೊಟ್ಟಿದ ಮೇಲೆ ನಾವೆಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡು JCB ಇಟ್ಕೊಂಡು ನಾವೆಲ್ಲ ಸಫರ ಮಾಡಿಸಿ ಜಾಸ್ತಿ ಕಷ್ಟ ಬಿದ್ದಿದ್ವಿ. ಇದರಿಂದ ಎಲ್ಲ ರೆಡಿ ಮಾಡಿದ್ಮೇಲೆ ಇವ್ರು ತಿರುಮಲೇಶ್ವರ ಇದ್ದಾರೆ ನೋಡು, ಅವರು ರಾಜಕೀಯದಲ್ಲಿದ್ದಾರೆ. ಸ್ವಲ್ಪ ದೊಡ್ಡವ್ರ ಹತ್ರ ಇದ್ದಾನೆ. ಅದಕ್ಕೋಸ್ಕರ ನಮ್ಮ ಅಪ್ಪನ ಅರ್ಜಿ ಇದ್ರೆ ನಮ್ಮಪ್ಪ ಅರ್ಜಿ ಹಾಕೊಂಡು 2 ಅರ್ಜಿ ಹಾಕೊಂಡಿದ್ದಾರೆ. ಆ 2 ಅರ್ಜಿಯನ್ನ ಇಲ್ಲಿ ಹಾಕೊಂಡಿ ಇದ್ದಾರೆ. ಈ ಅರ್ಜಿಯನ್ನ ನಮ್ಮ ಅಪ್ಪಂದ ಇಲ್ಲಿ ಹೊರದಾಕ್ಸ್ಬಿಟ್ಟು ಇಲ್ಲಿ ಅರ್ಜಿನೇ ಇಲ್ಲ. ಅವ್ರ ಅಪ್ಪಂದ ಕೊಂಡಪ್ಪ ಅಂತ ಅವ್ರದ್ದು ಅರ್ಜಿನೇ ಇಲ್ಲ. ಇದರಲ್ಲಿ ಖಾಲಿ ಇಲ್ಲ. ಅರ್ಜಿಗಳು ಯಾವ ಡೇಟ್ ಕ್ಲೋಸ್ ಆಗಿದೆ ಅವಾಗ? ಅದು 38 ಸರ್ವೆ ನಮ್ಮಲ್ಲಿ ಮರಳಿ ಗ್ರಾಮಕ್ಕೆ ಬರ್ತಾ ಇದ್ರು. ಆ ಅರ್ಜಿದಲ್ಲಿ ನಮ್ಮಪ್ಪ ಹಾಕೊಂಡು ನಾವು ಅಷ್ಟು ದಿನದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ರೆ ತಿರುಮಲೇಶ್ ಅನ್ನೊಬ್ರು ಹೋಗ್ಬಿಟ್ಟು
ನಮ್ಮ ಅಪ್ಪನ ಅರ್ಜಿಯನ್ನ ಹೊಡೆದಾಕ್ಬಿಟ್ಟು ನಮ್ಮ ಅಪ್ಪ ಅರ್ಜಿಯನ್ನ ಅವ್ರ ಅಪ್ಪನ ಹೆಸರಿಗೆ 3 ಎಕರೆ ಪಾನಿ ಮಾಡ್ಕೊಂಡು ತಿದ್ದುಪಡಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಸಾಗುವಳಿ ಶೀಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಾಗುವಳಿ ಕೊಟ್ಟು ಅವ್ರಿಗೆ ಗೌರ್ಮೆಂಟ್ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಪಾನಿ ಎಲ್ಲ ಇದೆಯಾ ಅವ್ರದ್ದು? ಹೌದು, ಪಾನಿ ಸರ್. ಅದು ನಿಮ್ ಪಾನಿ ಎಲ್ಲಿದೆ? ನಮ್ ಪಾನಿ ಕೊಡ್ತಾ ಇಲ್ಲ ಸರ್. ನಾವು ಪಾನಿ ಕೊಟ್ಟಿದ್ದಾರೆ. ನಮ್ ಪಾನಿ ಕೊಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಅಪ್ಪನ ಹತ್ರ ಏನೋ ಅಲ್ಲಿ ಪಾನಿ ವೈಟ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡು ನಾವು ಅವರ ಅರ್ಜಿ ನಮ್ಮ ಅಪ್ಪನ ಹೊಡೆದು ಬಿಟ್ಟು ಇವರೆಲ್ಲ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಸರ್. ಅಧಿಕಾರಿಗಳೆಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪನ ಅರ್ಜಿನೇ ಇಲ್ಲ. ನಮ್ ಟೋಟಲ್ ಎಲ್ಲ ಐತೆ. ಪಕ್ಕದಲ್ಲಿ 38 ಕುಂಟೆ ನಮ್ಗೆ ತೋರಿಸಿದ್ದಾರೆ ಸರ್. 38ರಲ್ಲಿ 38 ಕುಂಟೆ ಅಂತ ಅವ್ರ ಅಪ್ಪನ ಹೆಸರು ಹೊಡೆದು ಬಿಟ್ಟಿದ್ದಾರೆ. ಅವ್ರು ಹೊಡೆದು ಇಲ್ಲಿ ನಮ್ಮ ಅಪ್ಪನ ಹೆಸರು ಹೊಡೆದು ಬಿಟ್ಟು ಅವ್ರ ಅಪ್ಪನ ಹೆಸರು ಹಾಕಿದ್ದಾರೆ. ಇದರಲ್ಲಿ ಹಾಕ್ಬಿಟ್ಟು ಅವ್ರಿಗೆ 3 ಎಕರೆ ಪಾನಿ ಕೊಟ್ಟಿದ್ದಾರೆ. ಆ ಪಾನಿ ಮಾಡಿದ ಮೇಲೆ ನಮ್ ಜಮೀನ್ ಹತ್ರ ನಮ್ ಬರಕ್ಕನೆ ಬಿಡ್ತಾ ಇಲ್ಲ. ಈಗ ತಿರುಮಲೇಶ್ ನಿಮ್ಗೆ ದೊಡ್ಡಪ್ಪ ಮಕ್ಕಳ ಮತ್ತೆ ನಿಮ್ಮ ತಾತ ಅವ್ರ ತಾತ ಆಸ್ತಿಗಳೇನು ಗಲಾಟೆ? ಅದೇ ನಮ್ ತಾತ ಆಸ್ತಿನಿ. ಅದು ಯಾವ್ದು ಈ ಗೋಮಾಳದ? ಅದು ನಮ್ ತಾತ ಕೊಟ್ಟಿರೋದು. ನಮ್ ತಾತ ಕೊಟ್ಟಿರೋದು ತಿರುಮಲೆ ಕೊಂಡಪ್ಪ ಅವ್ರಿಗೆ ನಾನು ಅಪ್ಪನ ಭಾಗ ಕೊಟ್ಟಿರೋದಲ್ಲಿ. ಅಲ್ಲಿ ಭಾಗ ಕೊಟ್ಟದ್ಮೇಲೆ ನಮ್ಮಪ್ಪ ಒಂದು 30 ವರ್ಷದಿಂದ ಇದರಲ್ಲಿ ಜೀವನ ಮಾಡ್ಕೊಂತ ಇದ್ರು. ನಾವು ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳಿಂದ ನಾವು ದೊಡ್ಡವರಾದೆ. ಅದನ್ನ ನಾನು ಸ್ವಲ್ಪ ಬೆಲೆ ಮಾಡ್ಕೊಂಡೆ. ಬೆಲೆ ಮಾಡಿದ್ಮೇಲೆ ಅವ್ರು ನಮ್ಮ ಮೇಲೆ ಬಂದ್ಬಿಟ್ಟು ಇವರ ತಿರುಮಲೇಶನವರು ಅವ್ರ ರಕ್ಷಿದಲ್ಲಿ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಅವರು ನಮ್ಗೆ ಏನೂ ಇದೇ ಮಾಡ್ಕೊಂಡು ನಮ್ಮ ಅಪ್ಪನ ಅರ್ಜಿ ಪಾನಿ ಮಾಡಕ್ಕೂ ಬಿಡ್ತಾ ಇಲ್ಲ. ನಾವು ಪಾನಿ ಮಾಡಕ್ ಹೋದ್ರೆ ಅಲ್ಲಿ ಅಧಿಕಾರಲ್ಲಿ ಮಾತಾಡಕ್ ಆಗ್ತಾ ಇಲ್ಲ. ನಾವ್ ಯಾರು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋದ್ರು ನಮ್ಗೆ ಕೆಲಸ ಆಗ್ತಾ ಇಲ್ಲ. ಅವರು ಕಿಮ್ಮಿಕ್ ಮಾಡ್ಬಿಟ್ಟು ನಮ್ಮ ಅಪ್ಪನ ಅರ್ಜಿ ಬಿಟ್ಟು ಅವ್ರ ಅಪ್ಪನ ಹೆಸರಲ್ಲಿ 3 ಎಕರೆ ಪಾನಿ ಮಾಡಿಸ್ಕೊಂಡ್ಬಿಡ್ತಾನೆ. ಆ 3 ಎಕರೆ ಪಾನಿ ಮಾಡಿಸ್ಕೊಂಡ್ಬಿಟ್ಟು ಆ ಜಮೀನ್ ಹತ್ರನ ಬಂದು ಕೂಡ ಅಲ್ಲಿ ಹೋಗಿದ್ರೆ ನಮ್ ಹೊಡಿಯಕ್ ಬರೋದು, ನಮ್ ಬಂದ್ರೆ ಸಾಯಿಸ್ಬಿಡ್ತೀವಿ ಅದು ಇದು ಅಂತ ನಮ್ ಬೆದರೆ ಕೊಟ್ಬಿಟ್ಟು ನಮ್ಮ ಮಕ್ಕಳು ಅಲ್ಲೇನು ಹೋಗಿದ್ರೆ ಅವರೆಲ್ಲ ಹೊಡಿಯೋದು. ನಮ್ಮ ಹೆಂಡತಿ ಮಕ್ಕಳು ಹೋಗಿ ಯಾರನ್ನ ಹೋಗ್ಲಿ ಆ ಜಮೀನ್ ಹತ್ರ ಹೋದ್ರೆ ಹೊಡಿಯೋದು. ಇದೇ ಕೆಲಸ ಆಗ್ಬಿಟ್ಟಿದೆ. ಅವ್ರ ಮೆಂಬರ್ ಏನಾದ್ರು ಆಗಿದಾರ ನಿಮ್ಮೂರ್ಕ್ ಏನಾದ್ರು? ನಮ್ಮದಿಲ್ಲ ಸರ್. ಅವನ್ನ ಕನ್ವೀನರ್ ಅಂತ ಮಾಡಿದ್ದಾರೆ. ಅವ್ರ ದಲ್ಸಂಗದಲ್ಲಿ ಮಾಡಿಬಿಟ್ಟು ಸೊ ಅವರೆಲ್ಲ ಇದ್ ಮಾಡ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ಇವೆಲ್ಲ ಮಾಡ್ತಾ ಇದ್ದಾರೆ ಸರ್. ಈಗ ಅವ್ರು ತಿದ್ದುಪಡಿ ಮಾಡಿದ್ರಲ್ಲ, ಅವಾಗ ನಿಮ್ಗೆ ಗೊತ್ತಿರಲಿಲ್ಲ? ನಮ್ಗೆ ಗೊತ್ತಿಲ್ಲ ಸರ್. ಇದೆಲ್ಲ ತಿದ್ದುಪಡಿ ನಿಮ್ಗೆ ಯಾವಾಗ ಗೊತ್ತಾಯ್ತು ತಿದ್ದುಪಡಿ ಮಾಡಿದ್ದಾರೆ? ನಮ್ಗೆಲ್ಲ 1-2 ವರ್ಷದಿಂದ ನಮ್ಗೆ ಗೊತ್ತಾಯ್ತು. ನಮ್ ಜಮೀನಲ್ಲಿ ಬರಬಾರ್ದು ಅಂತ ಬಂದೋಬಸ್ತ್ ಮಾಡ್ತಿದ್ರು. ಅವಾಗ ನಾನು ಏನಪ್ಪ ಏನಾಗೈತೆ ಅಂತ ನಾನು ತಾಲೂಕು ಆಫೀಸ್ ಬಂದು ಇವೆಲ್ಲ ತೆಗೆದುಕೊಂಡ್ರೆ ಅವರು ಇಲ್ಲ ಸಿದ್ಧಪಡಿ ಮಾಡಿದ್ದಾರೆ. ಅವಾಗ ನಾವು ಹೋಗ್ಬಿಟ್ಟು ಸರ್ ನಮ್ಗೆ ಮೋಸ ಆಗೈತೆ ಅಂತ ನಾವು AC ಹೋಗಿದ್ದೆ ಸರ್. AC ಹೋದ್ರೆ ಅವ್ರು ಮಾಡ್ಕೊಡಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ರು ನಮ್ಗೆ ಏನು ರಕ್ಷಣಾ ಆದೇಶ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ರು ನಮ್ ಸಾಗುವಳಿನೂ ಕೊಡ್ಲಿಲ್ಲ. ಏನಂತೂ ನಮ್ಗೆ ಕೊಡ್ತಾ ಇಲ್ಲ. ನಾವ್ ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ಫಸ್ಟ್ ನಮ್ಮ ಅಪ್ಪಂದು ಅರ್ಜಿ ಖರ್ಚು ಕೂಡ ಆಗೈತೆ ನೋಡಿ ಸರ್. ಅವಾಗ ಸ್ಕೆಚ್ ಎಲ್ಲ ಆಗಿದೆ. ಖರ್ಚೆಲ್ಲ ಆಗೈತೆ ನೋಡಿ ಸರ್ ನಮ್ಮ ಅಪ್ಪಂದ. ಆ ಖರ್ಚು ಹಾಕಿದ್ರು ನಮ್ಗೆ ನಮ್ ಜಮೀನ್ ನಮ್ಗೆ ಕೊಡ್ತಾ ಇಲ್ಲ. ಬಿಡ್ತಾ ಇರೋರು ಬಿಡಕ್ ಅವರು ನಮ್ಮ ಅಲ್ಲಿ ಹೋದ್ರೆ ಅವ್ರನ್ನ ಇವ್ರು ಕರೆಸ್ಬಿಟ್ಟು ನಮ್ಗೆ ಓಡಕ್ ಬರ್ತಾರೆ. ನಾವ್ ಏನ್ ಮಾಡಕ್ಕೂ ನಮ್ ದಾರಿ ಇಲ್ಲ. ಏನೋ ನಿಮ್ನಿಂದ ದಯವಿಟ್ಟು ನೀವು ಸಹಾಯ ಮಾಡ್ತೀರಂತ ನಿಮ್ನಿಂದ ಇಲ್ಲಿ ಬಂದಿದ್ದೀವಿ ಸರ್ ನಾವು. ಈಗ ಪೊಲೀಸರು ನಿಮ್ಮ ಬಂದ ಸ್ಕೆಚ್ ಕಾಪಿ ಎಲ್ಲ ಪೊಲೀಸರು ತೋರ್ಸೋದಲ್ವಾ ನೀವು? ಪೊಲೀಸ್ ಅವ್ರಿಗೆ ಎಲ್ರಿಗೆ ತೋರಿಸಿದ್ವಿ ಸರ್. ಎಲ್ಲರೂ ತೋರಿಸಿದ್ರು ಅವ್ರು ಹೋಗಿದ್ರೆ ಮಾತಾಡಿದ್ರೆ ನೋಡಿ ಸರ್ ನಮ್ಮ ಮೇಲೆ ಎಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ನಮ್ಮ ಮೇಲೇನೆ ಇಷ್ಟು ಕಂಪ್ಲೇಂಟ್ FIR ಮಾಡ್ಬಿಟ್ಟು ನಾವು ಕೋರ್ಟ್ ಹಾಕ್ತೀವಿ ಸರ್. ಡೈಲಿ ಕೋರ್ಟ್ಗು ತಿಂಗಳಿಗೊಂದು ಕೇಸ್ ಬರ್ತದೆ ಸರ್. ನಾವೆಲ್ಲ ಮನೆ ಮಕ್ಕಳು ಎಲ್ಲ ಹೋಗ್ಬೇಕು ಸರ್ ಈ ಕೇಸ್ಗ. ಅವ್ರು ಮಾತ್ರ ಒಬ್ಬೊಬ್ರು ಮಾತ್ರ ಕೇಸಲ್ಲಿ ಎಲ್ಲ ಅಲ್ಲಿ ಸಿದ್ಧಪಡಿ ಮಾಡ್ಬಿಡ್ತಾರೆ ಸರ್. ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಇರಲ್ಲ ಕೇಸಲ್ಲಿ. ತಿರುಮಲೇಶ್ ಅವ್ರ ಮೇಲೂ ಕೊಟ್ಟಿದೀವಿ, ಇದರಲ್ಲಿ ಐತೆ. ಅವ್ರ ಮೇಲೆ ಕೇಸ್ FIR ಆಗಿಲ್ಲ. ಅವ್ರ ಮೇಲೆ FIR ಆಗಲ್ಲ. ನಿಮ್ಮ ಮೇಲೆ ಮಾತ್ರ ನಮ್ಮ ಮೇಲೆ ಎಲ್ಲರ ಮೇಲೂ FIR ಆಗ್ತದೆ. ನಾವು ಗಲಾಟೆ ಹೋಗಿಲ್ಲ. ಅವರು ಯಾರನ್ನ ಇರ್ತಾರೆ, ನಾವೆಲ್ಲೋ ಕಲ್ಸ್ಕೊಟ್ಟು ಹೋಗಿರ್ತೀವಿ. ಒಬ್ರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು, ಅಲ್ಲಿ ಹೋಗಿದ್ರು ಗಲಾಟೆ ಮಾಡಿದ್ರು ನಮ್ಮ ಮನೆ ಮೇಲೆ ಎಷ್ಟು ಜನ ಇದ್ರೆ ಅಷ್ಟು ಜನ ಮೇಲೂ ಕೇಸ್ ಮಾಡ್ತಾರೆ ಸರ್. ಎಲ್ಲರ ಮೇಲೆ FIR ಮಾಡ್ಬಿಟ್ಟು ನಮ್ದು ಕೋರ್ಟ್ ಆಗ್ತದೆ ಸರ್. ನೀವು ಒಂದಕ್ಕಿಂತ SP ಹತ್ರಕ್ಕೆ ಹೋಗ್ಬಿಟ್ಟು ಇದೆಲ್ಲ ಡಾಕ್ಯುಮೆಂಟ್ ತೋರ್ಸೋಕ್ಕಾಗುತ್ತಾ? ಅಷ್ಟು ದೂರ ಹೋಗಿ ನಮ್ಗೆ ಯಾರಂತ ಗೊತ್ತಾಗಲ್ಲ ಸರ್. ನಾವ್ ಯಾರಂತ ನೋಡಿ ಅಲ್ಲ, ಈಗಿನ ಕಾಲದಲ್ಲಿ ನಮ್ಮ SP ಸಾಹೇಬ್ರವರು ಒಂದು ಕಾರ್ಯಕ್ರಮ ಮಾಡ್ತವ್ರೆ. ನಿಮ್ಮಂತ ಬಡವ ರೈತರ್ಕ ಈಸಿಯಾಗಿ ಆಗ್ಲಿ ಅಂದ್ಬಿಟ್ಟು ಅವ್ರ ಒಂದು ಆಪ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆಪ್ ಮೂಲಕ ನೀವು ಇರೋ ಜಾಗದಲ್ಲಿಂದಾನೆ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ವಿತಿನ್ ಅವರ್ಗಳಲ್ಲಿ ಅವ್ರು ರೆಸ್ಪಾಂಡ್ ಆಗಿ ಅವ್ರು ಅದರ ಸಮಸ್ಯೆ ಏನಿದೆ ಅಂತ ನಮ್ಮ SP ಸಾಹೇಬ್ರ ಕಡೆಯಿಂದ ಹೌದು ಒಂದು 15 ದಿವಸದಲ್ಲಿ ನಾವು ಇದಾಕಿದ್ದೆ. ಅದು ಈ ಜಮೀನೆಲ್ಲ ನಮ್ದು ನಮ್ಮ ಅಪ್ಪಂದು ಸ್ವಲ್ಪ ನಮ್ಮ ಅಮ್ಮನ ಹೆಸರಲ್ಲಿ 4 ಎಕರೆ ಜಮೀನ್ ಆಗೈತೆ. 4 ಎಕರೆ ಜಮೀನ್ ಹಾಕಿದ್ರೆ
ಇದ್ರ 38 ಜಮೀನು ಬಿಟ್ಬಿಟ್ಟು ಇದ್ರಲ್ಲೇನೋ ನಾವು ಬಂದು ಇದು ಮಾಡ್ತಾ ಇದ್ದಾರೆ. 62,000 ನಮ್ಗೆ. ಇದು 62ನೇ ಸರ್ವೆ ನಂಬರ್ ಸರ್. ಇದು 62ನೇ ಸರ್ವೆ ನಂಬರ್. ಅದ್ರಲ್ಲೂ ಬಂದು ಭಾಗ ಕೊಡ್ತಾರೆ. 62ನೇ ಸರ್ವೆ ನಂಬರ್ ಮುನಿಯಮ್ಮ ನಾಣಪ್ಪ ಜಂಟಿ ಆಗೈತೆ ಸರ್ ಜಮೀನಿದು. ಇದು ಒಂದು 30-40 ವರ್ಷ ಆಗೈತೆ ಜಮೀನಿದು. ನಮ್ಮ ಸಹೋದರ ಬಂದಿದ್ದು ಗೌರ್ಮೆಂಟ್ ಗೋಮಾ ಜಮೀನಿನಲ್ಲಿ ನಾವು ಸಾಗುವಳಿ ಮಾಡ್ಕೊಂಡಿದೀವಿ. ಇದೆಲ್ಲ ಮಾಡ್ಕೊಂಡು ಆ ಪಕ್ಕದಲ್ಲೇ ಸೆಂಟ್ರಲ್ ಕಾಲುವೆ ಐತೆ, ಕಾಲುವೆ ಪಕ್ಕದಲ್ಲೇ ಜಮೀನಿದು. ಆ ಜಮೀನಲ್ಲಿ ಇವಾಗಲೂ ಕೆಲಸ ಮಾಡಕ್ ಹೋದ್ರು ಅದ್ರಲ್ಲೂ ಬಿಡ್ತಾ ಇಲ್ಲ. ಅದ್ರಲ್ಲಿ ಹೋದ್ರು ಮನೆ ನಾವು ಏನೋ ಬೀಜ ಹಾಕಿದ್ರೆ ಅದೆಲ್ಲ ಊರು ಬೆಲೆ ಎಲ್ಲ ಹಾಕಿದ್ರೆ ಅದ್ರೆಲ್ಲ ಬಂದು ನೀಟಾಗಿ ಹಾಕಲ್ಲ. ಅದ್ರೂ ಮೊನ್ನೆ 15 ದಿವಸ ಮುಂದೆ ಎಲ್ಲ ಕುಡಿಯೋದಲ್ಲೇ ಅಲ್ಲೇ ಕುಡ್ಕೊಂಡು ಇದು ಮಾಡಿದ್ವಿ. ಅಲ್ಲಿಗೆ ಹೋಗೋಣ ಅಂತ ನಾವು ತಮ್ಮ ನಾವಿಬ್ರು ಹೋದ್ರೆ ಒಂದ್ 15 ಜನ ಕುಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ದಾರೆ. ಅಲ್ಲಿಗೆ ಹೋದ್ರೆ ನಾವಿಬ್ರು ಸಾಯಿಸ್ಬಿಡ್ತಾರೆ ಅಂತ. ಅದು ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ ಸರ್, ಅಲ್ಲಿಗೆ ಹೋದ್ರೆ ಸಾಯಿಸ್ಬಿಡ್ತಾರೆ ಸರ್. ನಾವು ಅದಕ್ಕೆ ನಾವು ಹೋಗ್ಲಿಲ್ಲ ಸರ್. ನಾವು ದೂರ ಗಲಾಟೆಗಳು ಆಗಿರೋದಾಗ್ಬೋದು, ಮತ್ತೆ ಅಲ್ಲಿ ಜನ ನಿಮ್ಮ ಮೇಲೆ ಹೊಡೆಯೋದಾಗ್ಬೋದು, ಈ ತರ ವಿಡಿಯೋಗಳು ಏನಾರವ? ವಿಡಿಯೋ ಎಲ್ಲ ಐತೆ ಸರ್, ನಮ್ಮ ಮೇಲೆ ಐತೆ ಸರ್. ಆ ವಿಡಿಯೋಗಳೆಲ್ಲ ನಮ್ಮ ಜನರಿಗೆಲ್ಲ ತೋರಿಸಿ. ಆಮೇಲೆ ಈಗ ನೀವು ಒಂದು ಕೆಲಸ ಮಾಡಿ, ಒಂದಕ್ಕಿಂತ SP ಹತ್ರ ಏನು ಓದಿದ್ರೆ ಸರ್? ನಾನು 9th ಓದಿದ್ದೀನಿ, ಅವರು 9th ಓದಿದ್ದಾರೆ. 9th ಸರ್. ಈಗ ನೀವು ಏನೋ ಬರೀ ಈ ಜಮೀನಿಂದಾನೇ ಜೀವನ ಮಾಡಿದ್ರೆ ಏನೋ ಕೆಲ್ಸಕ್ಕೆ ಹೋಗ್ತೀರಾ? ಕೂಲಿ ಮಾಡೋದು ಸರ್. ಏನು ಇಲ್ಲಕ್ಕಾಗಲ್ಲ ಇವಾಗ. ಎಲ್ಲಿ ಹೋದ್ರು ಮನೆಯಲ್ಲಿ ಜೀವನಕ್ಕೆ ಏನ್ ಸರ್? ಏನ್ ಕೆಲಸ ಮಾಡ್ತೀರಾ? ಕೂಲಿ ಕೆಲಸ ಮಾಡ್ತೀವಿ ಸರ್. ರೈತ ಕೂಲಿ ಹೋಗಿ ಮಾಡ್ತೀವಿ. ನಾನು ಏನೋ ಸ್ವಲ್ಪ ವ್ಯಾಪಾರ ಹೋಗ್ತೀನಿ. ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡು ಹೋದ್ರು ಎಲ್ಲಿ ಹೋದ್ರು ದಾರಿ ಬಿಡ್ತಾ ಇಲ್ಲ. ಅಲ್ಲಿ ಎಲ್ಲಿ ನನ್ನ ದಾರಿಯಲ್ಲಿ ಬದುಕೋಕ್ ಹೋದ್ರು ಅಲ್ಲಿಗೆ ನಮ್ಗೆ ಅಡ್ಡ ಮಾಡ್ತಾ ಇದ್ದಾನೆ. ನನಗೆ ಏನ್ ಮಾಡಕ್ಕೂ ಇವಾಗ ಇದಿಲ್ಲ. ನಮ್ಮ ಚಾನಲ್ ಕಡೆಯಿಂದ ನಾವು SP ಸಾಹೇಬರನ್ನ ನಾವೇ ಭೇಟಿ ಮಾಡಿ ನಿಮ್ ಸಮಸ್ಯೆ ಏನಿದೆ ನಾವು ಅವ್ರ ಗಮನ ತಗೊಂಡೋಗಿ ನಿಮ್ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು 15 ದಿನ ನೀವೇನ್ ಹೇಳ್ತೀರ ಈ ವಾರದ ಒಳಗಡೆ ನಿಮ್ಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮುಂದೆ ಹೊರಿಸ್ತೀವಿ ನಮ್ಮ ಚಾನಲ್ ಕಡೆಯಿಂದ. ನೀವು ಧೈರ್ಯವಾಗಿರಿ, ಏನು ಅಂತ ಬೇರೆ ತರ ಆಲೋಚನೆ ಎಲ್ಲ ಬಿಟ್ಬಿಡಿ, ಆರಾಮಾಗಿರಿ. ಆ ಜಮೀನಿಗೆ ಹೋದ್ರೆ ಗಲಾಟೆ ಸರ್. ಎಲ್ಲ ಉಳಿವೆ ಮಾಡಿದ್ದೀನಿ. ಬೆಲೆ ಮಾಡೋಣ ಹೋಗಿದ್ರೆ ಯಾರು ಸಾಯಿಸ್ತಾರೆ ಅಂತ ಹೋಗಕ್ಕೆ ನಮ್ಗೆ ಭಯ ಆಗ್ಬಿಟ್ಟು ಅಲ್ಲಿ ಹೋಗೋದು ಬಿಟ್ಟು. ನೀವು ನಿಮ್ಮ ದೊಡ್ಡಪ್ಪ ಮಗನ ತಿರುಮೇಶ್ವರ ಡೈರೆಕ್ಟ್ ಆಗಿ ಮಾತಾಡಿದ್ರಿ ಯಾವತ್ತೇನ? ಬರಲ್ಲ ಅವ್ರು ಮಾತಾಡಕ್ಕೆ ನಾವು ಬಿಡ್ತಾ ಇಲ್ಲ ಸರ್. ಮಾತಾಡಕ್ ಹೋದ್ರೆ ಸಾಯ್ಸಕ್ ಬಿಡ್ತಾರೆ ಸರ್. ಅವರು ಎಲ್ಲರೂ ಒಂದು ಗ್ರೂಪ್ ಆಗ್ಬಿಟ್ಟು ಮನೆ ಹತ್ರ ಸರ್, ಮನೆ ಹತ್ರ ಜಾಗನೂ ಕೊಡಿಸ್ಲಿಲ್ಲ ಸರ್. ಮನೆ ಹತ್ರ ಜಾಗ ಐತೆ ಸರ್ ನಮ್ಗೆ. ಮನೆ ಹತ್ರ ದಾರಿ ಮಾಡ್ಕೊಂಡಿದ್ದೀನಿ. ನಾನು 36 ಇದೆ ನೋಡಿ ಸರ್. 36 87 ಲಾಂಗ್ ಇರೋದು. ಇದ್ರಲ್ಲಿನೂ ನಾನು 4 ಅಡಿಗೆ ಜಾಗ ಇಲ್ಲ ನಮ್ಗೆ. ಅದರಲ್ಲಿ ನಮ್ಮ ಮನೆ ಮುಂದೆ ಹಳೆ ಮನೆ ಇದ್ದು, ಹಳೆ ಮನೆ ನಿಲ್ಲಿಸ್ಬಿಟ್ಟು ನಾನು ಅಲ್ಲಿ 4 ಕಡೆ ಜಾಗ ಬಿಟ್ಕೊಂಡಿದ್ರೆ ಅದೇ ತಿರುಮಲೇಶ್ ಅವ್ರು ಈ ನಮ್ಮರ್ ದೇವಪ್ಪ ಅಂತ ನಮ್ಮ ಕ್ಯಾಂಡಿಡೇಟ್ ಅವ್ರು ಇಬ್ರು ಬಂದ್ಬಿಟ್ಟು ಅವರು ನಮ್ಮ ಪಾಯ ಕಿತ್ತು ಅವ್ರಿಗೆ ದಾರಿ ಕೊಡಿಸಿದ್ದಾರೆ. ನಮ್ ದಾರಿ ಇಲ್ಲ ಸರ್. ಮನೆ ಹತ್ರ ಹೋಗಕ್ಕೆ ದಾರಿ ಇಲ್ಲ ಸರ್. ನಮ್ಮ ತಾತ ಆಸ್ತಿ ಏನೋ ಚೂರೇ ಕೊಟ್ಟಿಲ್ಲ ಸರ್ ನಮ್ಗೆ. ನಮ್ಮ ತಾತದ ಯಾವ್ದು ಒಂದು ಚಂಟು ನಮ್ಗೆ ಕೊಟ್ಟಿಲ್ಲ. ಈ 2 ಮನೆ, ಒಂದು ಮನೆ ಐತೆ, ಒಂದು ಸೈಡ್ ಐತೆ. ಆ ಸೈಡ್ ಅಲ್ಲಿ ಅವ್ರು ನಮ್ ದೊಡ್ಡಪ್ಪನ ಹೆಸರು ಮಾಡಿಸಿದ್ದಾರೆ. ಅವಾಗಲೂ ನಮ್ ದೊಡ್ಡಪ್ಪ ಹೆಸರು ಮಾಡಿಸಿದ್ರೆ ಅದರನ್ನು ನಾವು ಕೊಡ್ತಾ ಇಲ್ಲ. ಮನೆಯೂ ಇಲ್ಲ ಅವ್ರು ಕೊಟ್ಟಿರೋ. ನಮ್ಮ ತಾತ ಆಸ್ತಿ ಏನೂ ಇಲ್ಲ. ಇಲ್ಲೂ ಊರಲ್ಲಿ ಮನೆ ಇದ್ದೆ, ಆ ಮನೆಯಲ್ಲೂ ಜಾಗ ಇಲ್ಲ. ನಮ್ಮ ಮನೆ ಹತ್ರ ಜಾಗ ಇದ್ರೆ ಅವ್ರ ಪಕ್ಕದವ್ರು ಅಲ್ಲಿ ಇವನೇ ತಳ್ಳಿಬಿಟ್ಟು, ತಿಂಗ್ಲೇಶ್ ಅವನ್ನೆಲ್ಲ ತಳ್ಳಿಬಿಟ್ಟು ಅವನ್ನೇ ನನ್ನ ಮೇಲೆ ಕಳಿಸ್ಬಿಟ್ಟು ಇವನ್ಗೆ ಸುಮಾರು ಅಂದ್ರೆ 1 ಲಕ್ಷ ಮೇಲೆ ಜಾಸ್ತಿ ಆಗ್ತಾರೆ. ಹಾಸ್ಪಿಟಲ್ ಎಲ್ಲ ಗಾಯ ಮಾಡಿಬಿಟ್ಟು ಇವ್ನು ಹೊಡೆದ್ಬಿಟ್ಟು ನಾನೆಲ್ಲ ಬೆಂಗಳೂರಲ್ಲಿದ್ದೆ ಸರ್. ಬೆಂಗಳೂರಲ್ಲಿದ್ದೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಬಂದು ಕೂಲಿಗೆ ಹೋಗಿದ್ದೆ ಸರ್ ಬೆಂಗಳೂರಿಗೆ. ಆದ್ರೂ FIR ಮಾಡಿದ್ರು ಅವರು. ಆದ್ರೂ ನಾನಿಲ್ಲ ಅದರಲ್ಲಿ. ನನ್ನ ಮೇಲೆ ಕೇಸ್ FIR ಮಾಡಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳ ಮೇಲೆ ಎಲ್ಲರ ಮೇಲೆ ಕೇಸ್ FIR ಮಾಡ್ಬಿಟ್ಟು ಅದರನ್ನು ನಮ್ಗೆ ಎಲ್ಲಿನೂ ನಮ್ಗೆ ದಾರಿ ಇಲ್ಲ. ಇವಾಗಲೂ ಮನೆ ಹತ್ರನೂ ದಾರಿ ಇಲ್ಲ, ಜಮೀನ್ ಹತ್ರನೂ ದಾರಿ ಇಲ್ಲ. ನಾವ್ ಎಲ್ಲಿ ಹೋಗಿ ಜೀವನ ಮಾಡ್ಕೊಂಡು ಆಚೆ ಹೋಗಿ ಏನೋ ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆ ಬಿಸ್ನೆಸ್ ಬೆಳಿತಾ ಇದ್ದೇನೆ. ನಾವ್ ಹಿಂಗ ಸರಿ ಹೋಗೋದು ಇಂತ ಎಲ್ಲಿ ಹೋದ್ರು ನಮ್ಗೆ ತಾಟೆ ಕೊಡ್ತಾ ಇದ್ರೆ. ನಾನು ಅವ್ರ ಜಮೀನ್ ಹತ್ರ ಇವತ್ತು ಹೋಗಿಲ್ಲ ಸರ್. ನಾವು ಅವ್ರ ಜಮೀನ್ ಹತ್ರ ಎಲ್ಲ ಅಂದ್ರೆ ಬರೀಯಲ್ಲಿ ಗ್ರಾಮದಲ್ಲಿ ಎಲ್ರನ್ನೇ ಕೇಳಿ, ಆ ಊರ್ ಪಕ್ಕದಲ್ಲಿ ಎಲ್ರನ್ನೇ ಕೇಳಿ, ಆ ಜಮೀನ್ ಪಕ್ಕದವ್ರನ್ನೆಲ್ಲ ಕೇಳ್ರಿ ಏನಂದ್ ಯಾರು ಜಮೀನು ಉಳಿವೆ ಮಾಡಿದ್ದು, ಯಾರು ಸಂಪಾದನೆ ಮಾಡಿದ್ದು, ಏನು ಮಾಡಿದಾರೆ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಮೇಲೆ ಡಿಸೈಡ್ ತಗೊಳ್ಳಿ ಸರ್. ನಮ್ ತಪ್ಪಿದ್ರೆ ನಮ್ ಬೇಡ ಸರ್. ನಮ್ ನಿಜ ಇದ್ರೆ ನಮ್ ನಿಜ ಕೊಡಿ ಸಾಕು. ನಮ್ ನ್ಯಾಯ ಬೇಕಷ್ಟೇ. ತಪ್ಪು ಅಂತ ನಮ್ ಬೇಡ ಸರ್. ಅವ್ರದ್ದು ಒಂದು ಸಂಟು ಬೇಡ. ನಮ್ ಕೊಡಿದ್ರೆ ಸಾಕು ಸರ್. ನಮ್ ಇದ್ರಿಂದ ನಮ್ಗೇನು ಬೇಡ ಸರ್. ನಮ್ ಜಮೀನು ನಮ್ ಕೊಡಿದ್ರು, ನಮ್ ಮನೆ ಹತ್ರ ನಮ್ ಜಾಗ, ಮನೆ ಜಾಗ ಜಮೀನಲ್ಲಿ ಜಾಗ ದಾರಿನೂ ಇದು ಮಾಡಿದ್ದಾರೆ ಸರ್. ದಾರಿನೂ ಇಲ್ಲ ಸರ್ ಜಮೀನ್ ಹತ್ರ ಹೋಗಕ್ಕ. ಹೆಂಗ್ ಹೋದ್ರು ಕಷ್ಟ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ನಮ್ಗೆ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ.
ಇಲ್ಲಿ ಆದಷ್ಟು ನಾವು ಈ ವಾರದ ಒಳಗಡೆ ನಿಮ್ಗೆ ನ್ಯಾಯ ಬರೋಂಥ ಕೆಲಸ ಮಾಡಿಕೊಡ್ತೀವಿ. ನೀವೇನು ಅದ್ರ ಬಗ್ಗೆ ಏನು ಟೆನ್ಷನ್ ತಗೋಬೇಡ್ರಿ, ನೀವು ಆರಾಮ್ ಮನೆಗೆ ಹೋಗ್ರಿ. ನಾವು ನಮ್ಮ ಕೈಯಿಂದ ಆದಷ್ಟು ಸಹ ನಾವು ಮಾಡೇ ಮಾಡ್ತೀವಿ. ನಮ್ಮ ಚಾನಲ್ ಏನಿದ್ರು ಜನರ ಪರವಾಗಿ ಇರ್ತದೆ, ಒಬ್ಬರು ಕೊಮ್ಮಂತ ಕಾಯಲ್ಲ. ನಾವು ಆದಷ್ಟು ಜನರ ಪರವಾಗಿ ಇರ್ತೀವಿ, ಜನರು ಸಹಾಯ ಮಾಡೋದಕ್ಕೆ ಮುಂದೆ ನಮ್ಮ ಸುಮನ್ ಟಿವಿ ಮುಂದೆ ಸದಾ ಇರ್ತದೆ. ನಮಸ್ಕಾರ. ನಮಸ್ಕಾರ ಸರ್.